ಮಾ, ನಾನು ಕಷ್ಟಪಡೋದನ್ನ ನಿಮ್ಮ ಕೈಲಿ ನೋಡೋಕ್ಕಾಗಲ್ಲ ಅಂತಿದ್ದೀರಾ. ಆದರೆ ನೀವು ಪಡ್ತಾ ಇರೋ ಕಷ್ಟಕ್ಕೆ ನಾನೇ ಕಾರಣ ಆಗೋದ್ನಲ್ಲಮ್ಮ. ಸಾರಿ ಕೇಳಕ್ಕೂ ನನಗೆ ಅರ್ಹತೆ ಇಲ್ಲ ಅನ್ಕೋತೀನಿ. ಹಾಗೆಲ್ಲ ಮಾತಾಡಬಾರ್ದಮ್ಮ. ಅಮ್ಮ ಮಗಳು ಅಂದರೆ ಮನಸ್ಸು ಬುದ್ಧಿ ಇದ್ದಂಗೆ. ಬುದ್ಧಿ ದಾರಿ ತಪ್ಪಿದಾಗ ಮನಸ್ಸಿಗೆ ಅದನ್ನು ಪ್ರಶ್ನೆ ಮಾಡೋದಕ್ಕೆ ಶಕ್ತಿ ಇರುತ್ತೆ. ಮನಸ್ಸು ಅತಿ ಆಸೆ ಪಟ್ಟಾಗ ಬುದ್ಧಿ ಅದನ್ನು ತಪ್ಪು ಅಂತ ಹೇಳೋ ಅಧಿಕಾರನೂ ಇರುತ್ತೆ. ಮನಸ್ಸು ತಪ್ಪು ಮಾಡ್ತಿಲ್ಲ ಅಂತ ನಾವು ಅದಕ್ಕೆ ಶಿಕ್ಷೆ ಕೊಡೋಕ್ಕಾಗಲ್ವಲ್ಲ. ಬುದ್ಧಿನೇ ದಾರಿ ತಪ್ಪಿಸ್ತಲ್ಲ ಅಂತ ಅದನ್ನು ದೂಷಣೆ ಮಾಡೋಕ್ಕೂ ಆಗಲ್ಲ. ಯಾಕೆಂದ್ರೆ ಆ ಬುದ್ಧಿ ಮನಸ್ಸು ಎರಡೂ ನಮ್ಮದೇ. ಮಕ್ಕಳು ತಾಯಿ ಅಂದರೆ ಹಾಗೇನೆ ಪುಟ್ಟ. ತಪ್ಪನ್ನ ಎತ್ತಾಡ್ತೀವಿ ಹೊರತು ನಮ್ಮಿಂದ ಅವರನ್ನು ದೂರ ಮಾಡ್ಕೊಳ್ಳೋ ಆಸೆ ಪಡಲ್ಲ. ಆದರೆ ನಾನು ಕೆಟ್ಟವಳು, ಇದನ್ನೆಲ್ಲ ಯೋಚನೆ ಮಾಡೇ ಇಲ್ಲ. ನಾನು ಮನೇಲೇ ಇದ್ದೆ. ಅದೇ ಸಮಯಕ್ಕೆ ಅವಳು ಬಂದ್ಲು, ಸರಿ ಹೋಯ್ತು. ಅಕಸ್ಮಾತ್ ನಿಮ್ಮನ್ನ ಒಂಟಿ ಮಾಡಿ ಹೋದಾಗ ಹೀಗಾಗ್ಬಿಟ್ಟಿದ್ರೆ ನನ್ ಗತಿ ಏನ್ಮಾ? ನೀನು ನನ್ನನ್ನು ಬಿಟ್ಟು ಹೋಗೋದು ಆ ದೇವರಿಗೂ ಇಷ್ಟ ಇರಲಿಲ್ಲ ಅನ್ಸುತ್ತೆ ನಿಮ್ಮಿ. ಅದಕ್ಕೆ ನೀನು ಮನೇಲಿರೋವಾಗಲೇ ಈ ಅನಾಹುತ ಆಗೋ ಹಾಗೆ ಮಾಡ್ದ. ಈ ಅನಾಹುತಕ್ಕೆ ದೇವ್ರ ಕಾರಣ ಅಲ್ಲಮ್ಮ, ನಾನು. ಐ ಆಮ್ ಸಾರಿ ಮಾ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ. ಅಪ್ಪ ಮಾಧವ, ಇವತ್ತು ನಿನ್ನ ಕರುಣೆಯಿಂದ ಈ ಥರದ ಕೆಲಸ ಸಿಕ್ಕಿದೆ. ಇದು ನನ್ನ ಮೊದಲನೇ ಗೆಲುವು. ಇಲ್ಲಿ ಇವತ್ತಷ್ಟೇ ಇರ್ತೀನೋ ಇನ್ನೆಷ್ಟು ದಿನ ಇರ್ತೀನೋ ಗೊತ್ತಿಲ್ಲ. ಆದ್ರೆ ಇದ್ದಷ್ಟು ದಿನ ಒಳ್ಳೆ ಕೆಲ್ಸಕ್ಕಾಗ್ತೀನಿ ಅಂತ ಹೆಸರು ತಗೋಬೇಕು. ಇವಳು ಕೆಟ್ಟೋಳು, ಇವಳಿಗೆ ಕೆಲಸ ಮಾಡಕ್ ಬರಲ್ಲ ಅಂತ ಯಾರೂ ಹೇಳ್ಬಾರ್ದು. ಹಾಗೆ ನೋಡ್ಕೊಳಪ್ಪ. ಅಯ್ಯೋ, ನನಗೆ ಕೆಲಸ ಸಿಕ್ಕಿರೋ ವಿಷಯ ಇವ್ರಿಗೆ ಹೇಳಲೇ ಇಲ್ವಲ್ಲ. ನಾನು ಕೆಲ್ಸಕ್ಕೆ ಸೇರ್ತೀನಿ ಅಂದಾಗ್ಲೇ ಅವ್ರು ಖುಷಿ ಪಟ್ಟಿದ್ರು. ಈಗ ನನಗೆ ಕೆಲಸ ಸಿಕ್ಕಿದೆ ಅಂದ್ರೆ ಇನ್ನಷ್ಟು ಖುಷಿ ಪಡ್ತಾರೆ. ಈಗಲೇ ಅವ್ರಿಗೆ ಫೋನ್ ಮಾಡ್ತೀನಿ. ಇವಳು ಡೈಲಿ ಅಲಾರ್ಮ್ ಇಟ್ಟೆ ಕಾಲ್ ಮಾಡ್ತಾಳೆ ಅನ್ಸುತ್ತೆ. ಕರೆಕ್ಟ್ ಇದೇ ಟೈಮ್ಗೆ ಕಾಲ್ ಮಾಡ್ತಾಳೆ. ಅಲ್ಲ, ಇವಾಗ ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ ಪದೇ ಪದೇ ಕಾಲ್ ಮಾಡ್ತಾನೆ ಇರ್ತಾಳಪ್ಪ. ಬೇಡ, ಇವಾಗ ಒಂದ್ಸಲ ಕಾಲ್ ರಿಸೀವ್ ಮಾಡಿ ಸ್ವಲ್ಪ ಹೊತ್ತು ಮಾತಾಡಿ ಕಾಲ್ ಇಟ್ಬಿಡ್ತೀನಿ. ಹಾಂ, ಹೇಳು. ರೀ, ಏನು ಮಾಡ್ತಿದ್ದೀರಾ? ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಇಷ್ಟು ಬೇಗನಾ? ಏನು ಬೇಗ? ಡೈಲಿ ಇದೇ ಟೈಮ್ಗೆ ಹೋಗ್ತಿರೋದು. ರೀ, ನೀವು ಆಫೀಸಿಗೆ ಹೊರಡೋ ಟೈಮ್ ನನಗೆ ಗೊತ್ತಿಲ್ವಾ? ಒಂದ್ಸಲ ನಿಮ್ಮ ವಾಚಲ್ಲಿ ಟೈಮ್ ನೋಡ್ಕೊಳ್ಳಿ. ನೀವು 1 ಅವರ್ ಮುಂಚಿತವಾಗಿ ಹೊರಟಿದ್ದೀರಾ. ಥೂ, ಬಲೆಗೆ ಮೀನು ಸಿಕ್ಕಾಕೊಳ್ಳೋದು ನೋಡಿದ್ದೀನಿ. ನೀರು ಸಿದ್ದು ಹೊಕ್ಕಕ್ಕೆ ಸಿಕ್ಕಾಕೋತಿದ್ದೀನಿ ನಾನು. ರೀ, ಕೇಳಿಸ್ತಿದ್ಯಾ? ಹೇಳು. ಕೇಳಿಸ್ತಿದೆ. ಅದು ಸ್ಪೆಷಲ್ ಆಫೀಸು.
ಅಲ್ಲ, ಸ್ಪೆಷಲ್ ಕ್ಲಾಸ್ ಕೇಳಿದೀನಿ. ಇದೇನಿದು ಸ್ಪೆಷಲ್ ಆಫೀಸು? ಸ್ಕೂಲಿಗೆ ಹೋಗ್ಬೇಕಾದ್ರೆ ಸ್ಪೆಷಲ್ ಕ್ಲಾಸ್ ಅಂತ ಹೇಳ್ತಾರಲ್ಲ, ಸೊ ಇದು ಆಫೀಸಲ್ಲೂ ಒಂದು ಸ್ಪೆಷಲ್ ಆಫೀಸು. ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಬಗ್ಗೆ ನಾನು ಸ್ಟಡಿ ಮಾಡ್ತಿದ್ದೀನಿ, ಸೊ ಅದಕ್ಕೆ ಬೇಗ ಹೋಗ್ತಾ ಇದ್ದೀನಿ. ಹಾ ಸರಿ. ಹಾಗಂತ ಊಟ ತಿಂಡಿ ಎಲ್ಲ ಮರಿಬೇಡಿ. ಸರಿಯಾದ ಟೈಮ್ಗೆ ಊಟ ತಿಂಡಿ ಮಾಡಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಆಯಿತು, ಸರಿ ಸರಿ. ಅದು ಸರಿ, ನೀನೇನು ಮಾಡ್ತಿದ್ದೀಯ ಇವಾಗ? ಜಯಮ್ಮ ಮತ್ತೆ ಬಾಡಿಗೆ ಕೇಳಿದ್ರಾ? ಅವ್ರು ಬಿಡ್ರಿ, ಕೇಳ್ತಾನೆ ಇರ್ತಾರೆ. ಅಂದಹಾಗೆ ನಾನು ನಿಮಗೆ ಫೋನ್ ಮಾಡಿರೋ ವಿಷಯನೇ ಮರ್ತೆ. ನಾನು ಕೆಲ್ಸಕ್ಕೆ ಸೇರ್ತೀನಿ ಅಂತ ಹೇಳಿದ್ನಲ್ಲ ಒಬ್ರ ಮನೇಲಿ. ಹಾಂ, ನಾನಿವಾಗ ಅವ್ರ ಮನೇಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನ್ರಿ. ಅಪ್ಪ ಸತ್ಯ, ಇವಳು ಇವತ್ತಿಂದ ತಪ್ಪಿಸಿ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಪದೇ ಪದೇ ಕಾಲ್ ಮಾಡೋದು ತಪ್ಪತ್ತೆ. ಹಾಂ ಸುಂದ್ರಿ, ಒಳ್ಳೇದಾಗಲಿ. ನೋಡು, ಇದು ಹೆಲ್ತ್ ಇಶ್ಯೂಸ್ ಅಂತ ಇರುತ್ತಲ್ಲ, ವಯಸ್ಸಾದವ್ರಿಗೆ ನಾವು ಸಹಾಯ ಮಾಡಿದರೆ ಆ ಮಾಧವ ಆದಷ್ಟು ಬೇಗ ನಿನ್ನ ಆಸೆನೇ ಈಡೇರಿಸ್ತಾನೆ. ರೀ, ನೀವು ಆದಷ್ಟು ಬೇಗ ನನ್ನ ಕಣ್ಮುಂದೆ ಬಂದು ನಿಂತ್ಕೋಬೇಕು, ಅದೇ ನನ್ನ ಆಸೆ. ಬರುತ್ತೆ ಬರುತ್ತೆ, ಆದಷ್ಟು ಬೇಗ ಆ ದಿನ ಬಂದೇ ಬರುತ್ತೆ. ನೀನು ಅಷ್ಟೇ ಸುಂದರಿ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಿನ್ನ ಬಗ್ಗೆ ಮರಿಬೇಡ. ಟೈಮ್ ಟು ಟೈಮ್ ಊಟ ಮಾಡು. ನಾನು ನಿನ್ನ ಮುಂದೆ ಬಂದಮೇಲೆ ನೀನು 1 ಗ್ರಾಮ್ ಕೂಡ ಕಮ್ಮಿ ಆದರೆ ನನ್ನ ಕಣ್ಣಲ್ಲಿ 1 ಲೀಟ್ರ್ ನೀರು ಬರುತ್ತೆ ಸುಂದರಿ. ಆಯ್ತು ರೀ, ನೀವು ನನಗೆ ಎದುರಾಗೋ ದಿನಕ್ಕೋಸ್ಕರನೇ ಕಾಯ್ತಾ ಇರ್ತೀನಿ. ಸರಿ ಸುಂದರಿ, ನನಗೊಂದು ಅರ್ಜೆಂಟ್ ಕೆಲಸ ಇದೆ, ನಾನು ಕಾಲ್ ಕಟ್ ಮಾಡ್ತೀನಿ, ಸರಿನಾ? ಸರಿ ರೀ, ಬಾಯ್. ಬಾಯ್. ಟೇಕ್ ಕೇರ್. ಹಾಂ, ಯಪ್ಪ, ಸುಳ್ಳು ಹೇಳೋದ್ರಲ್ಲೂ ಪರ್ಫೆಕ್ಷನ್ ಆಗಿರಬೇಕು. ಅಪ್ಪ, ಯಾವಾಗ ನೋಡಿದ್ರು ಕೆಲಸ ಆಫೀಸ್ ಅಂತ ಹೇಳಿದರೆ ಅವಳಿಗೂ ಡೌಟ್ ಬಂದೇ ಬರುತ್ತೆ. ಬೇಡಪ್ಪ, ಇನ್ನು ಮುಂದೆ ಟೈಮ್ ಎಷ್ಟಾಗಿದೆ, ಏನು ಹೇಳಬೇಕು ಅಂತ ಮೊದಲೇ ಯೋಚನೆ ಮಾಡಿ ಆಮೇಲೆ ಕಾಲ್ ರಿಸೀವ್ ಮಾಡ್ತೀನಿ. ಅವ್ರು ನನ್ನ ಬಗ್ಗೆ ಎಷ್ಟೆಲ್ಲ ಯೋಚನೆ ಮಾಡ್ತಾರೆ. ಅವ್ರು ಯಾವಾಗ ನನ್ನ ಕಣ್ಮುಂದೆ ಬರ್ತಾರೋ ಅಂತ ಅನಿಸ್ತಾ ಇದೆ. ಈ ಸಲ ಅವ್ರು ನನ್ನ ಕೈಗೆ ಸಿಕ್ಕಿದ್ರೆ ಮಾತ್ರ. ಅವ ಸುಂದ್ರಿ, ಅಂತೂ ಇಂತೂ ಮಕ್ಳನ್ನ ಎತ್ಕೊಡ್ತೀಯ ಅನ್ನೋ? ಪ್ರೀತಿಯಿಂದ ತಲೆ ಬಗ್ಗುವಾಗ್ಲೇ ಹೊಳಿ ಅಂದ್ರೆ ನೀನು ಹತ್ರ ಆಗ್ಬೇಕು, ತಿಳಿತೆ? ಅಡ್ಗೆ ಎಲ್ಲ ರೆಡಿ ಆಯ್ತಾ? ರೆಡಿ ಇದೆ ಅಕ್ಕ. ಸರಿ, ಮಾಗೆ ಮೊದಲು ಊಟ ಕೊಡ್ಬೇಕು. ಅವ್ರ ಟ್ಯಾಬ್ಲೆಟ್ ಬೇರೆ ತಗೋಬೇಕಲ್ವಾ? ಬಡ್ಸ್ಕೊಡ್ತೀಯಾ? ನಾನೇ ತಗೊಂಡ್ ಬರ್ತೀನಿ ಬಿಡಿ ಅಕ್ಕ. ಬೇಡ ಬೇಡ, ಅವ್ರ ಮಗಳಾದವಳು ನಾನು ಅವ್ರ ಸೇವೆ ಮಾಡ್ಬೇಕು. ನೀನ್ ಬರೀ ಬಡ್ಸ್ಕೊಡು ಸಾಕು, ನಾನ್ ತಗೊಂಡೋಗ್ತೀನಿ. ಸರಿ ಅಕ್ಕ. ಪರವಾಗಿಲ್ಲ, ಇಷ್ಟು ಶಾರ್ಟ್ ಟೈಮಲ್ಲಿ ಇದನ್ನೆಲ್ಲ ಮಾಡಿದ್ಯಲ್ಲ. ಊಟ ಮಾಡೋರ್ಗೆ ಒಂದ್ ರೀತಿ ಹಸ್ವಾದ್ರೆ ಅಡ್ಗೆ ಮಾಡೋರ್ಗೆ ಇನ್ನೊಂದ್ ರೀತಿ ಹಸ್ವಿರುತ್ತೆ. ನಾನ್ ಮಾಡೋ ಅಡ್ಗೆನ ಎಲ್ರೂ ಹೊಟ್ಟೆ ತುಂಬಾ ತಿನ್ಬೇಕು, ಅದನ್ನ ನಾನ್ ನೋಡಿ ಖುಷಿ ಪಡ್ಬೇಕು. ಅದೇ ನನ್ನ ಆಸೆ. ಗುಡ್. 1 ಸ್ಪೂನ್ ಕೊಡ್ತೀಯಾ? ಹಾ, ಕೊಟ್ಟೆ. ತಗೊಳ್ಳಿ. ಥ್ಯಾಂಕ್ ಯು. ಅಯ್ಯೋ, ಅಮ್ಮನಿಗೆ ಕುಡಿಯೋದಕ್ಕೆ ಬಿಸಿನೀರಿಟ್ಟಿದ್ದೆ, ನಾನೇ ತಗೊಂಡೋಗಿ ಕೊಡ್ಬೇಕಿತ್ತು. ಅಮ್ಮ, ಊಟ ರೆಡಿ ಇದೆ. ನಾನೇ ತಿನ್ನಿಸ್ಲಾ? ನಾನು ಪ್ರಯತ್ನ ಮಾಡ್ತೀನಿ.
ಸುಮ್ಮನೆ ಯಾಕೆ ಕಷ್ಟಪಡ್ತೀರಾ? ಇನ್ನೊಂದು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ನಾನು ತಿನ್ನಿಸ್ತೀನಿ. ಹೇಳಿದ್ ಕೇಳು ಪ್ಲೀಸ್. ಜೋಜೋಲಾಲಿಯಲ್ಲಿ ಜಗವನ್ನೇ ಮೆರೆಸುವ ದೇವತೆ ಅಮ್ಮ. ಎಷ್ಟೇ ತಪ್ಪು ಮಾಡಿದರೂ ಕ್ಷಮಿಸುವ ಜೀವಿ ನೀನೇ ಅಮ್ಮ. ಸ್ವಾರ್ಥವೇ ಇಲ್ಲದ ಅರ್ಥಕ್ಕೂ ಮೀರಿದ ಭಾವನೆ ನೀನಮ್ಮ. ಜೀವವೇ ಹೋದರು ಕೊನೆಯ ಉಸಿರಲು ನಿನ್ನ ಕಾಯುವೆ ನಮ್ಮ. ಹುಟ್ಟಿದ ಮನೆ ಬರ್ಡಾಗ್ಬಾರ್ದು, ಹುಟ್ಟಿದ ಮನೆ ಸಮೃದ್ಧಿ ಆಗಿರ್ಲಿ, ಎಲ್ರೂ ಹೊಟ್ಟೆನು ತಣ್ಣಗಿರ್ಲಿ ಅಂತ ಹಾರೈಸಿ ಗಂಡನ ಮನೆಗೆ ಹೋಗ್ಬಿಟ್ ಬಾರವ. ಅವಾಗೆಲ್ಲ ನಿನಗೆ ನಾನು ಸ್ಯಾನೆ ಬೈದೀವ್ನಿ, ಸ್ಯಾನೆ ಹೊಡೆದೀವ್ನಿ. ಅದನ್ನೇ ಮನ್ಸಲ್ಲಿಟ್ಕೊಂಡು ಅವನ ಮೇಲೆ ಕೋಪ ಮಾಡ್ಕೋಬೇಡ. ಮಾ ಮಾ ನೀರು ಕೊಡು. ಅಮ್ಮ ಅಮ್ಮ ನೀರು ತಗೊಳ್ಳಿ. ಮೆತ್ತಿಗೆ ಮಾ. ಅಮ್ಮ, ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ನಮ್ಮ ತಾಯಿನೇ ನೆನಪಾಗ್ತಾರೆ. ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನಾನೊಂದು ಮಾತು ಕೇಳ? ಹೇಳಮ್ಮ. ನನ್ನನ್ನ ನಿಮ್ಮ ಮಗಳು ಅಂತಾನೆ ಅನ್ಕೊಳ್ಳಿ. ಆಯ್ತಮ್ಮ. ಅದ್ ಸರಿನಮ್ಮ, ಇಷ್ಟು ಬೇಗ ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ಯಾ? ನಿಮಗೆ ಹಿಡಿಸ್ತಮ್ಮ? ತುಂಬಾ ಇಷ್ಟ ಆಯ್ತು. ನೀನು ಮಾಡಿದ ಅಡುಗೆನೂ ಇಷ್ಟ ಆಯ್ತು, ನೀನೂ ಇಷ್ಟ ಆದೆ. ಸ್ವಾಭಿಮಾನಿ, ಒಳ್ಳೆತನ, ನಯ ನಾಜುಕು, ಕೆಲಸ ಎಲ್ಲ ಸೂಪರ್. ಎಂಥ ಹುಡುಗಿ ಮನೆಗೆ ಬರಬೇಕು ಅಂತ ಅನ್ಕೊಂಡಿದ್ನೋ ಹಾಗೇ ಇದ್ದಾಳೆ. ಅಬ್ಬಾ, ಎಲ್ಲೋ ಒಂದ್ ಕಡೆ ಚೆನ್ನಾಗಾಯ್ತಲ್ಲ. ಇವಳು ಕೆಲ್ಸಕ್ಕೋಸ್ಕರ ಬಂದಂಗೆ ಅನ್ನಿಸ್ತಿಲ್ಲ, ನಮಗ್ ಸಹಾಯ ಮಾಡಕ್ ಬಂದಿದ್ದಾಳೆ ಅನ್ನಿಸ್ತಿದೆ. ಇವ್ರಿಗೆ ನನ್ನ ಕೆಲಸ ಎಲ್ಲ ಇಷ್ಟ ಆದ್ರೆ ನನ್ನ ಕಷ್ಟ ಎಲ್ಲ ತಪ್ಪುತ್ತೆ. ಥ್ಯಾಂಕ್ಸ್, ಸರಿಯಾದ ಟೈಮಿಗೆ ಬಂದು ನನ್ನ ಮಾಗೆ ನೀರು ಕುಡ್ಸಿದ್ದಕ್ಕೆ. ಥ್ಯಾಂಕ್ಸ್ ಎಲ್ಲ ಯಾಕಕ್ಕ? ನಾನು ಈ ಮನೆಗೆ ಬಂದಿರೋದೇ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ, ಅದ್ರಲ್ಲಿ ಇದೊಂದು. ಆಮೇಲೆ ಇನ್ನೊಂದು ವಿಷಯ ಹೇಳ, ನಿಮ್ ಥ್ಯಾಂಕ್ಸ್ ನನಗೆ ಸೇರೋದೇ ಇಲ್ಲ. ಹೌದಾ? ಯಾಕೆ? ನಾನು ಈ ಸೇವೆ ಎಲ್ಲ ಫ್ರೀಯಾಗಿ ಮಾಡಿದ್ರೆ ನಿಮ್ ಥ್ಯಾಂಕ್ಸ್ ನನಗೆ ಸೇರ್ತಾ ಇತ್ತು. ಆದ್ರೆ ನಾನ್ ಮಾಡೋ ಸೇವೆಗೆ ನೀವು ನನಗೆ ಸಂಬಳ ಕೊಡ್ತಾ ಇದ್ದೀರಲ್ಲ, ನೀವಿದಕ್ಕೆ ಥ್ಯಾಂಕ್ಸ್ ಎಲ್ಲ ಹೇಳಲೇಬಾರ್ದು. ತಿನ್ನಿ ಅಕ್ಕ. ಎಲ್ರೂ ನಿಂತರ ಇರಲ್ಲ. ಕೆಲ್ಸ ಕೊಡ್ಬೇಕಾದ್ರೆ ಒಂಥರ ಇರ್ತಾರೆ, ಸಂಬಳ ಇಸ್ಕೊಳ್ಬೇಕಾದ್ರೆ ಇನ್ನೊಂಥರ ಇರ್ತಾರೆ. ಅದಕ್ಕೆ ನನ್ ಮನ್ಸಿಗೆ ಇಷ್ಟ ಆಗೋರು ಸಿಗೋವರೆಗೂ ನಾನು ಯಾರನ್ನು ಕೆಲ್ಸಕ್ಕೆ ಇಡಲ್ಲ ಅಂತ ನಿರ್ಧಾರ ಮಾಡಿದ್ದೆ. ಆದ್ರೆ ನನ್ನ ಇಮ್ಯಾಜಿನೇಷನ್ಗೆ ತಕ್ಕ ಹುಡುಗಿ ನೀನು.
ಆಯ್ತಕ್ಕ, ಮೊದ್ಲು ಊಟ ಮಾಡಿ. ಲೇಟ್ ಆಯ್ತು. ನೀನು ಹೊಟ್ಟೆ ತುಂಬೋಗಿದೆ ಅಕ್ಕ. ಅಷ್ಟೊಂದು ಹೊಗಳಿದೀರಾ. ಅನ್ನ ಹೋಗೋದಕ್ಕೆ ಜಾಗನೇ ಇಲ್ಲ. ಸೀರಿಯಸ್ಲಿ ನಾನೇನು ಹೊಗಳಿಲ್ಲ, ನನ್ಗನ್ಸಿದ್ದು ಹೇಳ್ದೆ ಅಷ್ಟೇ. ಸರಿ, ನನ್ಗೊಬ್ಬಳಿಗೆ ಕೂತ್ಕೊಂಡು ಊಟ ಮಾಡಕ್ಕೆ ಬೋರ್ ಆಗುತ್ತೆ, ನೀನು ಕೂತ್ಕೊಂಡು ಊಟ ಮಾಡು. ಇಲ್ಲ, ಮೊದ್ಲು ನಿಮ್ ಊಟ ಆಗ್ಲಿ ಅಕ್ಕ. ಜೊತೆಲಿ ಊಟ ಮಾಡೋಣ ಅಂದೆ, ಒಬ್ಳಿಗೆ ಊಟ ಮಾಡಕ್ ಬೋರ್ ಆಗುತ್ತೆ. ಆ, ಸರಿ ಅಕ್ಕ. ಏನ್ ಮಾಡ್ತಿದ್ಯಾ? ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತೀನಕ್ಕ. ಯಾಕೆ? ನನ್ ಪಕ್ಕದಲ್ಲಿ ಇಲ್ಲೇ ಕೂರು. ಅಲ್ಲ, ನಾನು ನಿಮ್ ಜೊತೆಲಿ. ನನ್ಗೇನ್ 2 ಕೊಂಬಿದ್ಯಾ? ಹಾಗ್ ನೋಡಕ್ ಹೋದ್ರೆ ನನ್ ತಾಯಿ ಜೀವ ಉಳ್ಸಿದ್ ದೇವತೆ ನೀನು. ನಿನ್ನನ್ ಕುಡ್ಸಿ ನಾನ್ ಸೇವೆ ಮಾಡ್ಬೇಕು. ಇವಾಗೇನು ಇಲ್ಲಿ ಕೂತ್ಕೋತ್ಯಾ ಅಥವಾ ನಾನು ನಿನ್ ಜೊತೆ ಕೆಳಗಡೆ ಕೂರ್ಲಾ? ಅಯ್ಯೋ ಬೇಡ, ನಾನೇ ಇಲ್ಲಿ ಕೂತ್ಕೋತೀನಿ. ಗುಡ್ ಗರ್ಲ್. ಛೇ, ನನಗಿದನ್ ತಿನ್ನಕ್ಕಾಗಲ್ಲಪ್ಪ. ಯಾಕಕ್ಕ, ಚೆನ್ನಾಗಿಲ್ವಾ? ಇನ್ನೇನ್ ಮತ್ತೆ, ಇದನ್ನೇನಾದ್ರು ನಾನ್ ದಿನ ತಿನ್ಬಿಟ್ರೆ ನಮ್ಮನೆ ಡೋರ್ ತೆಗ್ಸಿ ಶಟರ್ ಹಾಕ್ಸ್ಬೇಕಾಗತ್ತೆ. ಅಷ್ಟು ದಪ್ಪ ಆಗ್ಬಿಡ್ತೀನಿ. ಇಷ್ಟೊಂದ್ ರುಚಿ ಇದ್ರೆ ಬಾಯ್ ಕೇಳತ್ತಾ? ಆಬ್ವಿಯಸ್ಲಿ ತಿನ್ನುತ್ತೆ. ಅಕ್ಕ, ಹೊಟ್ಟೆ ತುಂಬ ಊಟ, ಕಣ್ ತುಂಬ ನಿದ್ದೆ, ದೇಹಕ್ಕೆ ವ್ಯಾಯಾಮ ಇಷ್ಟು ಇರಲೇಬೇಕು. ಅನ್ನ ಇರೋದು ಊಟ ಮಾಡೋದಕ್ಕೆ, ಡಯಟ್ ಮಾಡೋದಕ್ಕಲ್ಲ. ಪ್ಲೀಸ್ ಅಕ್ಕ, ಹೊಟ್ಟೆ ತುಂಬ ತಿನ್ನಿ. ಯಾಕಕ್ಕ ಹಾಗೆ ನೋಡ್ತಾ ಇದ್ದೀರಾ? ನನ್ನ ಫ್ರೆಂಡ್ ಒಬ್ಳಿದ್ಲು ನಿನ್ ತರಾನೇ. ಎಲ್ರನ್ನೂ ಪ್ರೀತಿಸೋಳು, ಎಲ್ರನ್ನೂ ಗೌರವದಿಂದ ನೋಡೋಳು. ಯಾಕಕ್ಕ, ಈಗಿಲ್ವಾ? ಅವ್ರ ಮನೆ ಇಲ್ಲಿಂದ ತುಂಬಾ ದೂರ ಇದೆಯಾ? ಇಲ್ಲ, ಅವಳು ಇಲ್ಲೇ ಇದ್ದಾಳೆ. ನನ್ನ ಫ್ರೆಂಡ್ನ ನಾನು ನಿನ್ನಲ್ಲಿ ನೋಡ್ತಾ ಇದ್ದೀನಿ. ಇನ್ಮೇಲೆ ನೀನೇ ನನಗೆ ಸಿಕ್ಕಿರೋ ಒಳ್ಳೆ ಫ್ರೆಂಡ್. ಅವಳ ಜಾಗನ ತುಂಬಿ ನೀ ನನ್ನ ಜೊತೆ ಇರ್ತೀಯಾ? ಊಟ ಮಾಡು. ಸುಂದರಿಯಾಗಿ ನಾನು ನನ್ನ ಗುರಿನ ಮುಟ್ಟೋದು ಎಷ್ಟು ಮುಖ್ಯನೋ, ಮಿಸಸ್ ಕರಣ್ ಆಗಿ ಅವರು ಸಂತೋಷವಾಗಿರೋದನ್ನ ನೋಡ್ಕೊಳ್ಳೋದು ಅಷ್ಟೇ ಮುಖ್ಯ. ಅವ್ರನ್ನ ಗೆದ್ದೇ ಗೆಲ್ತೀನಿ. IAS ಕೂಡ ಮಾಡೇ ಮಾಡ್ತೀನಿ. ನನ್ನ ಉದ್ದೇಶಗಳ ಜೊತೆಗೆ ಕರಣ್ ಅವರು ಇರ್ತಾರೆ.
ಅಕ್ಕ. ಓ ಇದೇನಿದು ನನ್ ರೂಮ್ಗೆ ಬಂದ್ಬಿಟ್ಟಿದ್ಯಾ? ಏನಾದ್ರೂ ಕ್ಲೀನ್ ಮಾಡೋದಿತ್ತಾ? ಒಗೆಯೋ ಬಟ್ಟೆ ಏನಾದ್ರೂ ಇದ್ರೆ ಕೊಡಿ ಅಕ್ಕ. ಆ, ಹಾ ನನ್ನ ಹಸ್ಬೆಂಡ್ದು ಬೇಜಾನ್ ಬಟ್ಟೆ ಇತ್ತು, 1 ವಾರ ಆಯ್ತು ಒಗ್ದೇ ಇಲ್ಲ. ಕೊಡಿ ಅಕ್ಕ, ಒಗ್ಕೊಡ್ತೀನಿ. ಇರು.